ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಹೆಲ್ತಿಯಾಗಿ ಸಖತ್ತಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟ್, ಒಂದು ಸ್ವಲ್ಪ ಬೀನ್ಸು ಮತ್ತು ಕೊತ್ತಂಬರಿ ತಗೊಂಡಿದ್ದೀನಿ. ಮೊದಲಿಗೆ ನಾನು 1 ಲೋಟ ಅಕ್ಕಿ ನೆನೆಸಿಟ್ಟಿದ್ದೆ ಮತ್ತು ಬೇಳೆನೂ ನೆನೆಸಿಟ್ಟಿದ್ದೆ. ಮತ್ತು ಇದೆಲ್ಲ ಇವಾಗ ಕುಕ್ಕರಲ್ಲಿ ಬೇಯಿಸ್ಕೊಂಬಿಡೋಣ. ಅಕ್ಕಿ ನಿಮಗೆ ಇಬ್ಬರು ಇದ್ದರೆ ಒಂದೊಂದು ಚಿಕ್ಕ ಲೋಟ ಟೀ ಕುಡಿತೀವಲ್ಲ ಆ ಲೋಟದಲ್ಲಿ 1 ಗ್ಲಾಸ್ ಹಾಕ್ಕೊಳ್ಳಿ. ಅದಾದಮೇಲೆ ಮುಂಚೆನೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಸೊ ವೀಡಿಯೋ ಮಾಡಬೇಕು ಅಂತ. ಅದಾದಮೇಲೆ ನಾನು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಕೊಂಬಿಡ್ತೀನಿ. ಬೇಗ ಅಂದರೆ ಬೇಗ ಆಗುತ್ತೆ, ಸಖತ್ತಾಗಿರುತ್ತೆ. ಬಿಸಿಬೇಳೆಬಾತ್ ಅಂತೂ ನನಗಂತೂ ತುಂಬ ಇಷ್ಟ. ಸೊ ಯಾರಿಗೆಲ್ಲ ಏನಾದರೂ ತಿನ್ನಬೇಕು ಖಾರವಾಗಿ ಅಂದರೆ ಇದನ್ನು ಮಸ್ಟ್ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಅದಾದಮೇಲೆ ನಿಮಗೆ ಸಾಫ್ಟಾಗಿ ನೀರು ಥರ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಒಂದು ಕಡೆ ನಾನು ಒಗ್ಗರಣೆಗೆ 1 ಟೊಮೊಟೊ, ಒಂದು 3 ಇಂದ 4 ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು, ಶೇಂಗಾ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಶೇಂಗಾ ನಿಮಗೆ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದ್ರಿಲ್ಲ. ನಾನು ಇಲ್ಲಿ ತೊಗೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ನಾನು ಎಣ್ಣೆ ಕಾದಿದೆ, ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಶೇಂಗಾ ತೊಗೊಂಡಿದ್ದೀನಿ, ಒಂದು 10 ರಿಂದ 12 ಕಾಳಷ್ಟು. ಕ್ವಿಕ್ಕಾಗಿ ಅಂದರೆ ಹೆಲ್ತಿಯಾಗಿ ಡಯಟ್ ಮಾಡೋರಂತರೂ ಎಲ್ಲ ತರಕಾರಿನೂ ಇದರಲ್ಲಿ ಹಾಕ್ಕೋಬೋದು. ಬಟಾಣಿ ಮತ್ತು ನೂಕೋಲು, ಯಾವ ಥರ ತರಕಾರಿ ಇದೆ ಎಲ್ಲನೂ ಹಾಕ್ಕೋಬೋದು, ಸಖತ್ತಾಗಿರುತ್ತೆ. ಅದಾದಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಈರುಳ್ಳಿ ಒಂದು 2 ನಿಮಿಷ ಫ್ರೈ ಆಗಬೇಕು. ಒಂದು 2 ನಿಮಿಷ ಫ್ರೈ ಆದಮೇಲೆ ಮಕ್ಕಳಿಗಂತೂ ಮಾಡಿಕೊಟ್ರೆ ಸಖತ್ತಾಗಿ ಎಲ್ಲ ತರಕಾರಿನೂ ಇರುತ್ತಲ್ವ, ಸೊ ಮಕ್ಕಳು ತಿಂದುಬಿಡ್ತವೆ. ತುಪ್ಪ ಹಾಕಿದ್ರೆ ಅದ್ರ ರುಚಿನೇ ಬೇರೆ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದಾದಮೇಲೆ ಕರಿಬೇವು ಹಾಕಿದ್ದೀನಿ. ಅದಾದಮೇಲೆ ಟೊಮೊಟೊ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಫ್ರೈ ಮಾಡಿ. ನೀವು ಎಷ್ಟು ಚೆನ್ನಾಗಿ ಅದು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ತಿನ್ನೋಕ್ಕೆ. ಅದಾದಮೇಲೆ ನಾನು ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ 2 ಸ್ಪೂನ್ ತೊಗೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಬಿಸಿಬೇಳೆಬಾತ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. MTR 10 ರೂಪಾಯಿ ನಿಮಗೆ ಹೊರಗಡೆ ಎಲ್ಲ ಸಿಕ್ಬಿಡುತ್ತೆ. ನಾನಿಲ್ಲಿ ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ, ನಾನು ಫುಲ್ ಹಾಕ್ಕೊಂಡಿಲ್ಲ. ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಅದಾದಮೇಲೆ ನಾನು ಹುಣ್ಸೆಹಣ್ಣು ರಸ ತೋರ್ಸೋಕ್ಕಾಗಿಲ್ಲ, ಒಂದು ಹಿಡಿಯಷ್ಟು ಹುಣ್ಸೆಹಣ್ಣು ರಸ ನೆನೆಸಿಟ್ಟಿದ್ದೆ. ಸೊ ಅದನ್ನು ನೀವು ಹಾಕ್ಕೊಳ್ಳಿ, ರಸ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡೋಕ್ಕೆ ಬಿಟ್ಕೊಳ್ಳಿ. ಫ್ರೈ ಎಲ್ಲ ಆದಮೇಲೆ ಚೆನ್ನಾಗಿ ಕೈ ಆಡಿಸ್ಕೊತಾ ಇರಿ. ನಿಮಗೆ ಮತ್ತೆ ಉಪ್ಪು ನೋಡಿ ಹಾಕ್ಕೊಳ್ಳಿ, ಆಲ್ರೆಡಿ ಅದಕ್ಕೆ ಹಾಕಿರ್ತೀವಿ ಉಪ್ಪು. ಸೊ ಇದಕ್ಕೆ ಎಷ್ಟು ಬೇಕೋ ಅದಕ್ಕೆ ಅಷ್ಟು ಹಾಕ್ಕೊಳ್ಳಿ. ಸೊ ಕುಕ್ಕರಲ್ಲಿ ಆಲ್ರೆಡಿ ಹಾಕಿದ್ವಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಆಫ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗಿದೆ ಬಿಸಿಬೇಳೆಬಾತ್. ನನಗಿದೇ ಥರನೇ ಬೇಕಿತ್ತು ಬಿಸಿಬೇಳೆ, ಜಾಸ್ತಿ ನೀರು ಬೇಡ, ಜಾಸ್ತಿ ಗಂಜಿ ಥರನೂ ಬೇಡ. ಸೊ ಓಪನ್ ಆದಮೇಲೆ ಲಿಡ್ನ ನಿಧಾನಕ್ಕೆ ಸ್ಲೋ ಮಾಡಿಕೊಂಡು ಇಟ್ಕೊಂಡಿರಿ. ಅದಾದಮೇಲೆ ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಏನೇನೆಲ್ಲ ಹುರ್ಕೊಂಡಿದ್ದೆ ಅಲ್ವಾ, ಬಿಸಿಬೇಳೆಬಾತ್ ಪೌಡರು, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಅದೆಲ್ಲ ಇದಕ್ಕೆ ಹಾಕ್ಕೊಂಬಿಡೋಣ. ಒಗ್ಗರಣೆ ಗ್ಯಾಸು ಸ್ಲೋವಲ್ಲಿಡಿ, ಹೈಯಲ್ಲಿ ಇಡಬೇಡಿ, ಎಲ್ಲ ತಳ ಸೀದೋಗುತ್ತೆ. ಅದಾದಮೇಲೆ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಉಪ್ಪು ಖಾರ ಅದೆಲ್ಲ ಮಿಕ್ಸ್ ಆಗಬೇಕಲ್ವ, ಪೌಡರು ಅದೆಲ್ಲ ಅನ್ನಕ್ಕೆ ಮತ್ತು ಬೇಳೆಗೆಲ್ಲ ನೀಟಾಗಿ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಯಾಕಂದರೆ ನಾನು ಉಪ್ಪು ಜಾಸ್ತಿ ಹಾಕಲ್ಲ. ಸೊ ನಂಗೆ ಬೇಕಾದಾಗ ಟೇಸ್ಟ್ ನೋಡಿ ನಾನು ಹಾಕೋತೀನಿ. ನೀವು ಕೂಡ ಹಾಗೆ ಮಾಡಿ. ಜಾಸ್ತಿ ಆದರೆ ಉಪ್ಪು ತಿನ್ನೋಕ್ಕಾಗಲ್ಲ, ಸೊ ಕಮ್ಮಿ ಆದರೆ ಬೇಕಾದರೆ ಮೇಲೆ ಹಾಕ್ಕೋಬೋದು. ಅದಾದಮೇಲೆ ಫೈನಲಾಗಿ ನಾನು ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದೆ. ಸೊ ಸಖತ್ತಾಗಿತ್ತು ಬಿಸಿಬೇಳೆಬಾತು. ನೋಡಿ, ಫೈನಲಾಗಿ ಈ ಕಲರ್ ಬಂದಿದೆ. ನ್ಯಾಚುರಲಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ಸೊ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.